ಫಿಗರಿದೆ ಜಿಗರಿದೆ ಕಲರಿದೆ ಕದರಿದೆ ಮೀಸೆಯ ತಿರುಗುವ ಸ್ಟೈಲಲ್ಲಿ ಕತ್ತಿದೆ ಬೀಜಿದೆ ಕ್ರೇಜಿದೆ ರೇಜಿದೆ ರೇಜಿದೆ ಒಟ್ಟಾರೆ ತಿಂಕಿದೆ I can't wait to baby. So hey guys, welcome back to my another new vlog. So ಇವತ್ತು ಬಂದ್ಬಿಟ್ಟು day 2 of family vlog, family trip vlog. So ಇವತ್ತು ನಾವು ಮುರುಡೇಶ್ವರ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ರೂಮ್ ಇಂದ. ಸೊ ನೋಡೋಣ ಬನ್ನಿ. ಇವಾಗ ಹೋಗ್ಬಿಟ್ಟು ಬರೋಣ, ಟೆಂಪಲ್ ನೋಡ್ಬಿಟ್ಟು ಬರ್ಬೇಕು. ಸೊ ಎದ್ದಿದ್ದೀನಿ ಗೈಸ್, ನೀವು ಸ್ಪೆಕ್ಸ್ ಹಾಕಿರೋದ್ರಿಂದ ಎದ್ದಿಲ್ಲ ಅನ್ಕೋಬೇಡ್ರಿ, ಎದ್ದಿದ್ದೀನಿ. ಸೊ ಮುರುಡೇಶ್ವರ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ರೂಮ್ ಇಂದ ವ್ಲಾಗ್ ಸ್ಟಾರ್ಟ್ ಆಗಿದೆ. ಸೊ ರೂಮ್ ನೆಲ್ಲ ನಾನು ತೋರ್ಸಕ್ ಆಗಿರ್ಲಿಲ್ಲ. ಸೊ ಇವಾಗಂತೂ ಫುಲ್ ಮೆಸ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ ರೂಮ್ಸ್ ಎಲ್ಲ, ಓಕೆ, ವರ್ತ್ ಇಟ್ ಅಂತಾನೆ ಹೇಳ್ಬೋದು. ಸೊ ನಾನು ಹಾಫ್ ಸ್ಲೀವ್ಸ್ ಹಾಕೊಂಡಿದ್ದೀನಿ. ಇದು ನಾನು ನಿಮ್ಗೆ ತೋರ್ಸಿದ್ದೆ ಡ್ರೆಸ್. ಸೊ ಅದೇ ಡ್ರೆಸ್ ನ ವೇರ್ ಮಾಡಿದೀನಿ. ಸೊ ಇಯರಿಂಗ್ ಇದು ಹಾಕಿದ್ದೀನಿ. ಸೊ ಅಷ್ಟೇ ಗೈಸ್. ಇವಾಗ ನಾವು ನೋಡೋಣ ಬನ್ನಿ, ಮುರುಡೇಶ್ವರ ಟೆಂಪಲ್ಗೆ ಹೋಗ್ತೀವಿ. ನಾವು ಬೀಚ್ ಅಲ್ಲಿ ಏನೋ ಆಟ ಆಡಿಲ್ಲ, ಯಾಕಂದ್ರೆ ನಮ್ಗೆ ಇನ್ನು 2 ಬೀಚ್ ಸಿಗುತ್ತೆ. ಸೊ ಅಲ್ಲಿ ಆಟ ಆಡೋಣ ಅನ್ಬಿಟ್ಟು. ಸೊ ನಮ್ಗೆ ಬೀಚ್ ಅಲ್ಲಿ ಆಟ ಆಡೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಫುಲ್ಲು ಇಲ್ಲಿ ಜನ ಇರ್ತಾರೆ. ಮತ್ತೆ ಇನ್ನೊಂದ್ ಏನಂದ್ರೆ ಬೀಚ್ ಅಲ್ಲಿ ಆಟ ಆಡಿದ್ರೆ ನೆವೆ ಆತರ ಎಲ್ಲ ಸ್ಟಾರ್ಟ್ ಆಗುತ್ತೆ ನನಗೆ ಆಕ್ಚುಲಿ. ಸೊ ಅದಕ್ಕೆ ನಾನು ಆಟ ಆಡೋದಿಲ್ಲ. ಗೇಮ್ಸ್ ಇದ್ರೆ ಮಾತ್ರ ಗೇಮ್ಸ್ ಅಲ್ಲಿ ಆಟ ಆಡ್ತೀನಿ ಅಷ್ಟೇ. ಪರ್ಟಿಕ್ಯುಲರ್ ಆಗಿ ಬೀಚ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಇಂಟೆನ್ಷನ್ ನಲ್ಲಿ ಹೋಗಲ್ಲ ನಾನು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ಟೆಂಪಲ್ಗೆ ಹೋಗ್ತಾ ಇದೀರಿ. ಟೈಮ್ ಆಯ್ತು 6:40 ಆಗಿದೆ, ಹೋಗೋಣ ಬನ್ನಿ. ಸೊ ಗೈಸ್ ಇವಾಗ ನಾವೆಲ್ಲ ಹೋಗ್ತಾ ಇದೀರಿ, ನೀವು ನೋಡ್ಬೋದು. ಇಲ್ಲ ಹಿಂಗೆ ಬಾ, ಬಾ. ಆಯ್ ಮಾಡಮ್ಮ. ಬೊಂಬೈ ಎಲ್ರು ಹೋಗ್ತಾ ಇದೀವಿ ನಾವು. ಎಲ್ಗೆ ಅಂದ್ರೆ ಮುರುಡೇಶ್ವರ ದೇವಸ್ಥಾನಕ್ಕೆ. ನೆನ್ನೆ ಅಪ್ಲೋಡ್ ಮಾಡಿರೋ ಬ್ಲಾಗ್ ನೈಟ್ ಇಂದವರೆಗೂ ಅದು ಹೋಗ್ತಾನೆ ಇಲ್ಲ, ರೀಚ್ ಆಗ್ತಲ್ಲ, ಆತರ ಆಗಿದೆ. ಸೊ ನೋಡೋಣ ಅಪ್ಲೋಡ್ ಆಗುತ್ತೋ ಅಪ್ಲೋಡ್ ಆಗಲ್ಲ ಅನ್ನೋ ಕೂಡ ಗೊತ್ತಿಲ್ಲ. ನಾನು ನಿನ್ನೆ ಏನು ಅಪ್ಲೋಡ್ ಮಾಡಿರ್ಲಿಲ್ಲ. ಸೊ ನೋಡೋಣ, ಅಪ್ಲೋಡ್ ಆಗ್ಬೇಕು. ನಿನ್ನೆ ಹಾಕಿದ್ದು ನೈಟ್, ಇಂದುವರೆಗೂ ಅಪ್ಲೋಡ್ ಆಗಿಲ್ಲ. ಫೋನಲ್ಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ನನ್ನ ರೂಮಿಂದ ದೇವಸ್ಥಾನಕ್ಕೆ ಒಂದು 2 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು. ಸೊ ಫೈನಲಿ ಬಂದ್ರಿ, ನೀವು ನೋಡ್ಬೋದು. ಸೊ ಜನ ಮತ್ತು ಸಖತ್ತಾಗಿದ್ರು ಗೈಸ್. ತುಂಬ ಜನಗಳು. ಬಿಸಿಲಿಗೆ ಜನಕ್ಕೆ ತುಂಬಾ ಇರಿಟೇಟ್ ಫೀಲ್ ಆಗೋಯ್ತು ನಮಗೆ, ಆ ಥರ ಆಗೋಯ್ತು. ಸೊ ನಿಮಗೆ ಗೊತ್ತಾಗ್ತಿದೆ ನನಗೆ ಎಷ್ಟು ಟಯರ್ಡ್ ಆಗಿದೆ ಅಂತ. ಸೊ ನೀವು ನೋಡಿ, ನಾವು ಹೋಗೋ ಟೈಮ್ಗೆ ಮಹಾಮಂಗಳಾರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕಂದರೆ ಬಾಗಿಲು ಮುಚ್ಚಿಬಿಟ್ಟಿದ್ರು. ಸೊ ನಾವು ಅಲ್ಲೇ ಸ್ಟೇ ಆಗಿ ಮಹಾಮಂಗಳಾರತಿ ನೋಡ್ಕೊಂಡು ಮೂವ್ ಆದ್ರಿ. ಸೊ ಮಹಾಮಂಗಳಾರತಿ ಕ್ಲಿಪ್ಸ್ ನೀವು ನೋಡ್ತಾ ಇರ್ಬೋದು, ಇದು ಮಹಾಮಂಗಳಾರತಿ ಕ್ಲಿಪ್ಪಿಂಗ್ಸು. ಸೊ ನೀವು ನೋಡಿ. ಸೊ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತು. ದೇವರು ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಸೂಪರಾಗಿತ್ತು ಗೈಸ್. ಪಾಪ ಕಂದಾಗ ಹುಷಾರಿಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ ಗೈಸ್, ಇಟ್ ಹ್ಯಾಪನ್ಸ್. ದರ್ಶನ ಮಾಡಿ ಸೊ ನಾವು ಏನು ಮುರುಡೇಶ್ವರ ದೇವಸ್ಥಾನಕ್ಕೆ ಅಲ್ಲೇ ಕೂಡ ಬ್ರೇಕ್ಫಾಸ್ಟನ್ನು ಹಾಕಿದ್ರು. ಸೊ ಅದನ್ನು ನಾವು ತಿಂದ್ರಿ. ಉಪ್ಪಿಟ್ಟು ಮತ್ತು ಅವಲಕ್ಕಿ ಇದು ಮಾಡಿದರು. ಸೊ ಅದನ್ನು ಕೂಡ ತಿನ್ಕೊಂಡು ನಾವು ಬಂದ್ರಿ.
ಸೊ ತುಂಬಾ ಚೆನ್ನಾಗಿತ್ತು ಗೈಸ್. ಊಟನೆಲ್ಲ ಬಿಡೋದಕ್ಕೆ ಆಗಲ್ಲ, ದೇವ್ರ ಪ್ರಸಾದ ತಿನ್ನಲೇಬೇಕು. ನಾವು ಎಲ್ಲ ಕಡೆ ತಿಂದ್ರಿ, ಎಲ್ಲಿ ಊಟ ಸಿಗಲಿಲ್ಲ ನಮಗೆ ಅಲ್ಲಿ ನಾವು ಅಡುಗೆಯನ್ನು ಮಾಡ್ಕೊಂಡು ತಿಂತಿದ್ದೀರಿ. ಸೊ ನಿಮ್ಗೆ ನೋಡ್ಬೋದು ಇದು ಪ್ರಸಾದ ಎಲ್ಲ. ಸೊ ನಂಗೆ ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಮಾಡ್ಬೋದು ಬೇಡ ಅಂತ ಕೂಡ ಗೊತ್ತಿಲ್ಲ, ನನಗೆ ಗೊತ್ತಿಲ್ದಿದ್ದಂಗೆ ವಿಡಿಯೋ ಮಾಡಿ ಇಟ್ಟಿರೋದು. ಅದು ನೀವು ನೋಡ್ಬೋದು ಗೈಸ್. ಇವಾಗ ಇಡ್ಗುಂಜಿ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀರಿ ನಾವು. ಸೊ ನೋಡಿಸ್ತೀನಿ ಬನ್ನಿ ಹೆಂಗಿರುತ್ತೆ. ಕ್ಯಾಪ್ಚರ್ ಮಾಡಕ್ಕೆ ಬಿಟ್ಟರೆ ನೋಡಿಸ್ತೀನಿ, ಇಲ್ಲಾಂದರೆ ನೋಡೋಣ. ನೀನು 1 hour ಗೈಸ್. ಈ ದೇವಸ್ಥಾನ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಗಣೇಶ್ ಸ್ಕೂಲ್ ಟ್ರಿಪ್ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟವಳೆ ಗೈಸ್. ಇವಾಗ ನನ್ಗೆ ಹೇಳ್ತಾವಳೆ ಹಿಂಗ್ ಹೋಗ್ಬೇಕು ಹಂಗ್ ಹೋಗ್ಬೇಕು ಅಂತ. ಸ್ಕೂಲ್ ಟ್ರಿಪ್ ಬಂದಾಗ ಇಲ್ಲಿ ಬಂದಿದ್ವಿ ಫ್ರೆಂಡ್ಸ್ ಜೊತೆ. ಕಂದ ಕದ ಕುಡಿಲ್ಲ ಕುಡಿ. ವಾ ಚೆನ್ನಾಯ್ತಾ? ಗೈಸ್ ಇಲ್ಲಿ ಐಲ್ಯಾಂಡು ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ತೋರಿಸ್ಕೊಂಡು ಬರೋದಕ್ಕೆ 2000 ಇಸ್ಕೊಂಡಿದ್ದಾರೆ. ಯಾವ ಪ್ಲೇಸ್ ಇದು? ಕಾಸರಗೋಡು ಅಂತೆ ಗೈಸ್. 1 hourದಲ್ಲಿ ನಮಗೆ ಗೊತ್ತಿಲ್ಲ ವರ್ತೋ ನಾನ್ ವರ್ತ್ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀರಿ, ನೋಡೋಣ. ನಾನು ಬಿಟ್ಟು ಬಂದವ್ರೆ ಈ ಪ್ಲೇಸಿಗೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಫೋಟೋ ಶೂಟ್ಗೆ ಹೋದಾಗ ಬೇರೆ ಪ್ಲೇಸ್ ಇದ್ದಿದ್ದು. ಹಾಂ ಚೆನ್ನಾಗಿತ್ತು ಅದು. ಇದು ಕಾಸರಗೋಡು ಅಂತೆ. ಅದು ಇದು ನೋಡೋಣ ಬನ್ನಿ ಹೆಂಗಿರುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟು ಇದು ಬೋಟಿಂಗ್ ಅನ್ಕೊತೀನಿ, ನೋಡೋಣ ಗೈಸ್. ನೋಡಿ ಗೈಸ್, ಅಲ್ಲಿ ಬರ್ತಾ ಐತೆ ಬೋಟು. ಆ ಬೋಟಲ್ಲಿ ಎಕ್ಕೋದು ಇವಾಗ. ನೋಡಿ 1 hour ಬೋಟಿಂಗ್ ನಾವು ಹೋಗ್ತಾ ಇರೋದು. ಸಖತ್ ಬಿಸಿಲು ಗೈಸ್, ಸಖತ್ ಬಿಸಿಲು. ಇದನ್ನೆಲ್ಲ ನಾನು ಫುಲ್ಲು ಮ್ಯಾಂಗ್ರೋವ್ ಫಾರೆಸ್ಟು. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ನೋಡಿ ಗೈಸ್. ನಾನು ಹೆಂಗೆ ಬರ್ತಾ ಇದ್ದೀನಿ ಏನು ಅಂತ ಕೂಡ ಗೊತ್ತಾಗಲ್ಲ. ಸೊ ಗೈಸ್ ನಾವು 1 hour ಅಲ್ಲಿ ಸ್ಟೇ ಆಗಬೇಕು ಅಂತ ಇದ್ದಿದ್ದು. ಸೊ ಬಿಸಿಲಿಗೆ ನಮಗೆ ಸರ್ವೈವ್ ಮಾಡೋಕ್ಕಾಗ್ತಿಲ್ಲ, ನಾವು ಬರೋ ಪರಿಸ್ಥಿತಿ ಆಯಿತು. ಸೊ ನೀವು ನೋಡ್ಬೋದು ಬಂದ್ರಿ ಫುಲ್ಲು ಸೆಕೆ ನೋಡ್ಬೋದು ಹೆಂಗೆ ಆಗ್ತಾಯಿದೆ ಅಂದರೆ ಫುಲ್ಲು ಸೆಕೆ. ಸೊ ಇಲ್ಲಿ ಊಟ ತಿಂದ್ಬಿಟ್ಟು ಮಲ್ಪೆಗೆ ಹೋಗ್ಬಿಡ್ತೀರಿ. ಸೊ ನಾವು 4 days ಬಂದಿದ್ದು ಆ್ಯಕ್ಚುಲಿ ಆಗಲ್ಲ, ಬಿಸಿಲು ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇದೆ, 30 ಮೇಲೆ ಇದೆ, ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾವು ಮಲ್ಪೆ ಬೀಚ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಹೊಸಕೋಟೆಗೆ ಹೋಗ್ಬಿಡ್ತೀವಿ. ಸುಸ್ತಾಗ್ತಾಯಿದೆ, ಆಗ್ತಾನೆ ಇಲ್ಲ. ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ ಗೈಸ್.